ನೋವು ನಮ್ಮಿ ಪಾಡು ಎಂದಳುತ ಕೂರುವುದೇ, ನೋವು ನಮ್ಮಿ ಪಾಡು ಎಂದಳುತ ಕೂರುವುದೇ, ಹೊರೆ ಹಗುರವಾಗುವುದೇ ಚಿಂತೆ ನಡೆಯಲ್ಲಿ. ಈಜುತಿರು ಆದನಿತು ನೀ ಬಾಳ ತೆರೆ ಮೇಲೆ, ಈಜುತಿರು ಆದನಿತು ನೀ ಬಾಳ ತೆರೆ ಮೇಲೆ, ಸಹನೆ ಜೀವನ ಹಿರಿದು ಮುದ್ದು ರಾಮ, ಸಹನೆ ಜೀವನ ಹಿರಿದು ಮುದ್ದು ರಾಮ. ನೋವು ನಮ್ಮಿ ಪಾಡು ಎಂದಳುತ ಕೂರುವುದೇ, ಹೊರಹಗುರವಾಗುವುದೇ ಚಿಂತೆ ನಡೆಯಲ್ಲಿ, ಸಹನೆ ಜೀವನ ಹಿರಿದು ಮುದ್ದು ರಾಮ. ಸಹನೆ ಅಂತಕ್ಕಂಥದ್ದು ನಮ್ಮಲ್ಲಿ ಮೇಳೈಸಿಕೊಳ್ಳದಿದ್ದರೆ ನಮ್ಮ ಅಸಹನೆ ಅಂತಕ್ಕಂಥದ್ದು ಅಸಾಧ್ಯ ಬೇನೆಯನ್ನು ತಂದು ತುಂಬುತ್ತೆ, ತಲೆಬೇನೆಯನ್ನು ತಂದು ತುಂಬುತ್ತೆ, ಮನದ ಬೇನೆಯನ್ನು ತಂದು ತುಂಬುತ್ತೆ. ಜೊತೆಗೆ ದೇಹದಿಂದ ಆಪಾದ ಮೋಡಿ ಪರ್ಯಂತ ಕೆಲಸಕ್ಕೆ ಬಾರದ ಭಾರವಾದ ಬೇನೆಯನ್ನು ತುಂಬಿ ನಮ್ಮ ಬದುಕಿನಲ್ಲಿ ನಾವು ಉಣುವ ಜೇನನ್ನ ಜೇನಾಗಿಸದಲೇ ಜೇನು ಹುಳುವಾಗಿಸಿ ಅದು ನಮ್ಮನ್ನು ಕಚ್ಚುವುದರ ಮೂಲಕ ಮೆಚ್ಚಿಕೊಳ್ಳಬೇಕಾದ ಬದುಕನ್ನು ಚಚ್ಚಿಬಿಡುತ್ತೆ. ಹುಚ್ಚಿಯಂತೆ ಅವಾಗ ನಾವು ಕಿರಿಚಾಡುತ್ತೇವೆ, ಜೇನು ಹುಳ ಕಚ್ಚಿಸಿಕೊಂಡು ನಾವು ತಾಪತ್ರಯ ಪಡುವ ಹಾಗೆ. ಅದರ ಮುಳ್ಳು ತಾಕಿದೊಡನೆ ಅದು ವಿಷಯಕ್ಕಿಂತಲೂ ಹೆಚ್ಚಾಗಿ ಕೊಂಚ ಹೊತ್ತು ಹಾಗೆ ಆಸೆಯಲ್ಲಿ ಬಿಟ್ಟಿದ್ದೆ ಆದರೆ ಅದು ವಿಷವಾಗಿ ನಮ್ಮ ಜೀವನವನ್ನೇ ಕಸಿದು ಬಿಡುತ್ತೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು ಈ ಮನುಷ್ಯ ಧರ್ಮ, ಈ ಮನುಷ್ಯ ಜನ್ಮ. ಇದನ್ನ ನಾವು ಅರ್ಥೈಸಿಕೊಳ್ಳುವುದರ ಮೂಲಕ ಸಹನೆ ಅನ್ನುವುದರಲ್ಲಿ ಸಹನಾಭವತೋ ಸಹನೋ ಭುನಕ್ತು ಅನ್ನುವ ಮಂತ್ರ ಸುಮ್ಮನೆ ನಾಲಿಗೆಯಿಂದ ಉಚ್ಚರಿಸಿದರೆ ಅರ್ಥೈಸಿಕೊಂಡು ಅದರ ಅನುಷ್ಠಾನದಲ್ಲಿ ತೆಗೆದುಕೊಂಡು ಬಂದಿದ್ದೇ ಆದರೆ ಆಗ ನೋಡಿ, ಎರಡು ಕೈ ಸೇರಿದರೆ ಚಪ್ಪಾಳೆ, ಎರಡು ಕಾಲು ಸಹಕರಿಸಿದರೆ ಒಬ್ಬರನ್ನೊಬ್ಬರು ಅನುಸರಿಸಿದರೆ ನಡೆಗೆ ತಕ್ಕ ನುಡಿ ಎರಡು ತುಟಿ ತೆರೆದಾಗ ಅನ್ನುವುದನ್ನ ಸರಳ ತತ್ವ ನಾವು ತಿಳಿದುಕೊಳ್ಳುವುದಕ್ಕೆ ಸಹನೆ ಎನ್ನುವ ಮೂರಕ್ಷರವನ್ನ ನಿತ್ಯ ನಿತ್ಯ ಸತ್ಯ ಸತ್ಯ ಅಂತ ಹೇಳಿ ಅರ್ಥೈಸಿಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಸುಲಗ್ನ, ಸಾವಧಾನ, ಸುಮುಹೂರ್ತ, ಸಾವಧಾನವಾಗುತ್ತೆ. ಇಲ್ಲದಿದ್ದರೆ ಅಧ್ವಾನವಾಗಿ ಬಿಡುತ್ತೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ.